ಮತ್ತೆ ಇನ್ ಹೆಂಗ್ ತಿನ್ಲಿ? ನಿಮ್ ತರಾನ? ಇಲ್ಲಪ್ಪ, ಐಸ್ ಕ್ರೀಮು ಜೀವನ ಥರಾನೇ ಇರತ್ತೆ. ಇದು ಕರ್ಗೋದಕ್ಕಿಂತ ಮುಂಚೆ ಇದ್ರ ಪೂರ್ತಿ ಮಜಾ ತಗೋಬೇಕು. ಐಸ್ ಕ್ರೀಮ್ ಮತ್ತೆ ಜೀವನ ಅಂದ್ರೆ ನಿನಗನ್ಸತ್ತಾ ಈ ಜೀವನ ಇಷ್ಟೊಂದು ಈಸಿ ಮತ್ತೆ ಸಿಂಪಲ್ ಅಂತ? ಜೀವನ ಸರಳವಾಗೇ ಇರುತ್ತೆ, ಆದ್ರೆ ನಾವೇ ಅದನ್ನ ಜಿಲೇಬಿ ತರ ಮಾಡ್ಕೊಂಡ್ಬಿಡ್ತೀವಿ. ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ನಾವ್ ಜೀವನನ ಸರಳವಾಗಿ ನಡೆಸ್ಕೊಂಡು ಹೋದ್ರೆ? ಯಾವ್ದೇ ರೀತಿ ಅಡೆತಡೆ ಇಲ್ದೆ ನೀರಿನ ತರ ಸ್ಪಷ್ಟವಾಗಿ. ಆಗಂತೂ ನಮ್ ಜೀವನದ ಮಜಾನೇ ಬೇರೆ, ಈ ಐಸ್ ಕ್ರೀಮ್ ಥರಾನೇ. ನನ್ನ ಕ್ಷಮಿಸ್ಬಿಡಿ ಗಗನ್ ಸರ್, ನಾನು ಕೂಡ ನಿಮ್ ಹತ್ರ ಸುಳ್ಳೆ ಹೇಳ್ತಿದ್ದೀನಿ. ಆದ್ರೆ ಒಂದಿನ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಹೀಗೆ ಸುಳ್ಳು ಹೇಳ್ದೆ ಅಂತ. ನಾನೇನೇ ಮಾಡಿದ್ರು ಅದು ನಿಮ್ಮ ಮತ್ತೆ ಧರ ಅವ್ರಿಗೋಸ್ಕರನೇ ಮಾಡಿರೋದು. ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ಇವಳು ಯಾವಾಗ್ಲೂ ಸತ್ಯವನ್ನೇ ಮಾತಾಡ್ತಾ ಇರ್ತಾಳೆ. ಆದರೆ ನನ್ನ ಜೀವನದಲ್ಲಿ ಬಂದು ಯಾಕೆ ಇವಳು ಇಷ್ಟೊಂದು ಕಷ್ಟಗಳನ್ನು ಕೊಟ್ಲು ನನಗೆ? ನಿಜವಾದ ಪೂಜಾ ಯಾರು? ಅವಳ ಹಣದ ದುರಾಸೆಗೋಸ್ಕರ ನನ್ನ ಜೊತೆ ಮದುವೆ ಮಾಡ್ಕೊಂಡಿದ್ದು, ಅಥವಾ ಚಿಕ್ಕ ಚಿಕ್ಕ ವಿಷಯಗಳಿಗೂ ಖುಷಿ ಪಡೋಂಥ ಇವಳ? ಪೂಜಾ, ನೀನ್ ಐಸ್ ಕ್ರೀಮ್ ಕೊಡು. ನಾನು ನಿನ್ ಗಂಡ, ನಿನ್ನ ಐಸ್ ಕ್ರೀಮ್ನ ನಾನು ಹಂಚ್ಕೋಬೋದಲ್ವಾ? ಸೊ ಇಲ್ಲ, ನಾನಿದನ್ ಕೊಡಲ್ಲ. ನನ್ಗಿದು ತುಂಬಾ ಇಷ್ಟ, ನಾನು ಪೂರ್ತಿ ತಿಂತೀನಿ. ಅಲ್ಲ, ಯಾಕೆ ಕೊಡಲ್ಲ ಅಂತಿದ್ಯಾ? ನನ್ನ ಹೃದಯ ಯಾಕಿಷ್ಟು ಜೋರಾಗಿ ಸದ್ದು ಮಾಡ್ತಿದೆ?